ಫಾರ್ಮ್ ಹೌಸ್ ನಲ್ಲಿ ರೇವ್ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಫಾರ್ಮ್ ಹೌಸ್ ನಲ್ಲಿ ಸಿಕ್ತು 45 ಗ್ರಾಂ ಡ್ರಗ್ಸ್. ಆ ಡ್ರಗ್ಸ್ ಅನ್ನು ವಶಪಡಿಸಿಕೊಳ್ಳಲಾಗಿದೆ. MDMA ಮಾತ್ರೆ ಸೇರಿದಂತೆ ಹಲವು ಬಗೆಯ ಮಾದಕ ವಸ್ತುಗಳು ಕೂಡ ಪತ್ತೆಯಾಗಿದೆ. ರೇಡ್ ಮಾಡಿದಂತ ಸಂದರ್ಭದಲ್ಲಿ ರೇವ್ ಪಾರ್ಟಿ ಪ್ರಕರಣದ ಸಂಬಂಧ 5ರನ್ನ ಬಂಧನ ಮಾಡಿದ್ದಾರೆ ಪೊಲೀಸರು. ಪಾರ್ಟಿ ಆಯೋಜಕ ವಾಸು ಸೇರಿದಂತೆ 5ರನ್ನ ಅರೆಸ್ಟ್ ಮಾಡಲಾಗಿದೆ. ಪಾರ್ಟಿಯಲ್ಲಿದ್ದಂತ 3 ಡ್ರಗ್ ಪೆಡ್ಲರ್ಸ್ಗಳು ಕೂಡ ಸಿಕ್ಕಾಕೊಂಡಿದ್ದಾರೆ. ಅವರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಪಾರ್ಟಿ ಆಯೋಜಕ ವಾಸು ಬರ್ತ್ಡೇ ಪಾರ್ಟಿ ಇತ್ತು. ವಾಸು ಆಂಧ್ರ ಪ್ರದೇಶದಲ್ಲಿ ಪ್ರಭಾವಿ ನಾಯಕನಂತೆ. ರಿಯಲ್ ಎಸ್ಟೇಟು ಸಿನಿಮಾ ರಂಗದಲ್ಲಿ ಪ್ರಭಾವಿಯಾಗಿದ್ದಾರಂತೆ ವಾಸು. ಗೋಪಾಲ್ ರೆಡ್ಡಿ ಎಂಬುವರ ಫಾರ್ಮ್ ಹೌಸ್ನಲ್ಲಿ ಬರ್ತ್ಡೇಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿತ್ತು. ಆಂಧ್ರ MLA ಓರ್ವರ ಮೂಲಕ ಹೇಳಿಸಿ ಪಾರ್ಟಿಯನ್ನ ಆಯೋಜನೆ ಮಾಡಲಾಗಿತ್ತಂತೆ ಅಂತ ಹೇಳಲಾಗ್ತಾ ಇದೆ. ರೇವ್ ಪಾರ್ಟಿ ರೇಡ್ ಘಟನಾ ಸ್ಥಳಕ್ಕೆ ಬೆಂಗಳೂರು ಗ್ರಾಮಾಂತರ SP ಮಲ್ಲಿಕಾರ್ಜುನ ಬಾಲದಂಡಿ ಭೇಟಿಯನ್ನ ಕೊಟ್ಟರು. ಹೆಬ್ಬಗೋಡಿ ಪೊಲೀಸರಿಂದ ಮಾಹಿತಿಯನ್ನ ಪಡೆದಿದ್ದಾರೆ SP. ಈ ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗಿತ್ತು ಬೆಂಗಳೂರಿನಲ್ಲಿ, ಅದರಲ್ಲೂ ಸ್ಪೆಷಲಿ ಸೆಲೆಬ್ರಿಟಿಗಳ ಒಂದು ಡ್ರಗ್ಸ್ ಪ್ರಕರಣ ಆದ ನಂತರ ಸ್ವಲ್ಪ ಕಡಿಮೆ ಆಗಿದ್ದು ಈ ರೇವ್ ಪಾರ್ಟಿ ಅನ್ನುವಂಥದ್ದೆಲ್ಲ. ಇತ್ತೀಚೆಗೆ ಮತ್ತೆ ಶುರು ಆಗಿಬಿಟ್ಟಿದೆ. ಅದರಲ್ಲಿ ನಿನ್ನೆ ಒಂದು ರೇವ್ ಪಾರ್ಟಿ ನಡೆಯುವಂಥ ಸಂದರ್ಭದಲ್ಲಿ ರೇಡನ್ನು ಮಾಡಲಾಗಿದೆ ಪೊಲೀಸರಿಂದ. ಈ ಸಂದರ್ಭದಲ್ಲಿ ಕೆಲವರು ಸ್ಟಾರ್ಸ್ಗಳು ಕೂಡ ಇದ್ರು ಅಂತ ಹೇಳಲಾಗ್ತಾರೆ. ನಟ ನಟಿಯರಿದ್ರು ಅಂತ. ಫಾರ್ಮ್ ಹೌಸ್ನಲ್ಲಿ ರೇವ್ ಪಾರ್ಟಿ ಪ್ರಕರಣ CCB ದಾಳಿ ಮಾಡಿದಂಥ ವೇಳೆ ಡೋರ್ ಲಾಕ್ ಅನ್ನ ಮಾಡಲಾಗಿತ್ತು. ಡೋರ್ ಲಾಕ್ ಮಾಡಿದ್ದಂಥ ಪಾರ್ಟಿ ಪ್ರಿಯರು ಡೋರ್ ಲಾಕ್ ಮಾಡಿಕೊಂಡು ಅಲ್ಲಿ ಪಾರ್ಟಿಯನ್ನ ಮಾಡ್ತಾ ಇದ್ರು. ರೇವ್ ಪಾರ್ಟಿಯನ್ನ, ಮಾಮೂಲಿ ಪಾರ್ಟಿಯನ್ನ, ಡ್ರಗ್ಸ್ ಪಾರ್ಟಿ ಇದ್ದಂಗೆ. ಡೋರ್ ತೆಗಿಸಿ ಒಳ ನುಗ್ಗಿದ CCB ಪೊಲೀಸರು. ಡೋರ್ ಲಾಕ್ ಮಾಡ್ಕೊಂಡು ಪಾರ್ಟಿ ಮಾಡ್ತಾ ಇದ್ರಲ್ಲ ಡ್ರಗ್ಸ್ ಪಾರ್ಟಿಯನ್ನ. ಸೊ ಹೀಗಾಗಿ ನಂತರ CCB ಪೊಲೀಸರು ಹೋಗಿದ್ದಾರೆ, ಡೋರ್ ಲಾಕ್ ಅನ್ನ ತೆಗೆಸಿದ್ದಾರೆ. ಪೊಲೀಸರು ಬರ್ತಾ ಇದ್ದಂತೆ ಡ್ರಗ್ಸ್ ಅನ್ನ ಎಸಲಿಕ್ಕೆ ಪ್ರಯತ್ನವನ್ನ ಮಾಡಲಾಗಿದೆ. ಗೊತ್ತಾಯ್ತಲ್ಲ ಪೊಲೀಸರು ಬಂದ್ರು ಅಂದ್ಬಿಟ್ಟು. ಸೊ ಹೇಗಾದ್ರೂ ಮಾಡಿ ಇದ್ದಿದ್ದಂತ ಡ್ರಗ್ಸ್ ಅನ್ನೆಲ್ಲವೂ ಕೂಡ ಗೊತ್ತಾಗದ ರೀತಿಯಲ್ಲಿ ಮಾಡಬೇಕು ಅಂತ ಟಾಯ್ಲೆಟ್ ನಲ್ಲಿ ಡ್ರಗ್ಸ್ ಫ್ಲಶ್ ಮಾಡಲಿಕ್ಕೆ ಯತ್ನವನ್ನ ಮಾಡಲಾಗಿದೆ. ಫ್ಲಶ್ ಮಾಡಿಬಿಟ್ರೆ ಗೊತ್ತಾಗಲ್ಲ, ಹೋಗ್ಬಿಡುತ್ತೆ ಅಂತ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜು, ರೇವ್ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಏನ್ ಅಪ್ಡೇಟ್ ಸಿಗ್ತಾ ಇದೆ? ಎಷ್ಟು ಜನರನ್ನ ಇದುವರೆಗೂ ಬಂಧನ ಮಾಡಲಾಗಿದೆ? ಮತ್ತೆ ನಟ ನಟಿಯರು ಕೂಡ ಇದ್ರು ಅಂತ ಹೇಳಲಾಗ್ತಾ ಇದೆಯಲ್ಲ, ಯಾರಾದ್ರೂ ಸಿಕ್ಕಾಕೊಂಡಿದ್ದಾರಾ? ಪೃಥ್ವಿ, ಖಂಡಿತವಾಗ್ಲೂ ನಿನ್ನೆ ಸಂಜೆ ಸುಮಾರು 5 ಗಂಟೆಗೆ ಶುರುವಾದಂತಹ ಪಾರ್ಟಿ ಮಧ್ಯರಾತ್ರಿಯಲ್ಲಿ CCB ಅಧಿಕಾರಿಗಳು 3 ಗಂಟೆಗೆ ಈ ಒಂದು GR ಫಾರ್ಮ್ ಹೌಸ್ ಏನಿದೆ ಇಲ್ಲಿ ಬಂದು ಒಂದು ರೈಡ್ ಅನ್ನ ಮಾಡ್ತಾರೆ. ನಂತರ ಸಾಕಷ್ಟು ಮಾಹಿತಿಗಳನ್ನ ಪಡಿತಾ ಹೋಗ್ತಾರೆ. CCB ಅಧಿಕಾರಿಗಳು ರೈಡ್ ಅನ್ನ ಮಾಡಬೇಕಾದ್ರೆ ಕೆಲವರು ಅಂದ್ರೆ ಒಳಗಡೆ ಇರ್ತಕ್ಕಂಥ ಕೆಲವು ಬಿಲ್ಡರ್ಸ್ ಮಕ್ಕಳೇನಾಗಿದ್ದಾರೆ ಅಥವಾ ಬಿಸ್ನೆಸ್ ಮ್ಯಾನ್ ಮಕ್ಕಳೇನಿದ್ದಾರೆ ಅವರೆಲ್ಲರೂ ಸಹ ಫ್ಲಶ್ ಒಳಗಡೆ ಒಂದು NDMA ಹಾಗೂ ಕೊಕೈನ್ ಮಾತ್ರೆಗಳನ್ನ ಹಾಕಿರೋದು ಕೂಡ ಮಾಹಿತಿ ಲಭ್ಯವಾಗ್ತಿರ್ತಕ್ಕಂಥದ್ದು. ಯಾವಾಗ ಪೊಲೀಸ್ ಅಧಿಕಾರಿಗಳು ಅವರನ್ನ ಸರ್ಚ್ ಅನ್ನ ಮಾಡಕ್ ಹೋದಾಗ ಕೆಲವರು ಬಾತ್ರೂಮ್ ಬಾಗಿಲುಗಳನ್ನ ಹಾಕಿ ಅದರೊಳಗಡೆ ಫ್ಲಶ್ ಮಾಡಿದ್ರೆ ಅಂತ ಕೂಡ ಮಾಹಿತಿ ಲಭ್ಯ ಆಗ್ತಿರ್ತದೆ. ಸದ್ಯಕ್ಕೆ ಈಗಾಗಲೇ ಕೆಲವು MDMA ಹಾಗೂ ಏನ್ ಕೊಕೇನ್ ವಶಪಡಿಸಿಕೊಂಡಿದ್ದಾರೆ. ಅದರ ಜೊತೆಗೆ ಸೋಕೋ ಟೀಮ್ ಕೂಡ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿರ್ತಕ್ಕಂಥದ್ದು. ಸುಮಾರು 15 16 ವೆರೈಟಿ ಆಫ್ ಏನೊಂದು ಡ್ರಗ್ಸ್ ಗಳು ಕೂಡ ಪತ್ತೆ ಆಗಿರ್ತಕ್ಕಂಥದ್ದು. ಅದರ ಜೊತೆಗೆ ಕೆಲವರು ಮಾಡೆಲ್ಗಳಾಗಿರ್ಬೋದು. ಒಟ್ಟು ಯುವತಿಯರೇ ಸುಮಾರು 30ಕ್ಕೂ ಹೆಚ್ಚು ಜನ ಯುವತಿಯರು ಈ ಸ್ಥಳದಲ್ಲಿ ಇರ್ತಕ್ಕಂಥದ್ದು. ಸುಮಾರು 50ಕ್ಕೂ ಹೆಚ್ಚು ಜನ ಹುಡುಗರು ಕೂಡ ಇದೇ ಸ್ಥಳದಲ್ಲಿ ಇರ್ತಕ್ಕಂಥ. ಅವರೆಲ್ಲರೂ ಕೂಡ ವಶಕ್ಕೆ ಪಡೆದು ಈಗಾಗಲೇ ವಿಚಾರಣೆ ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ 5 ಜನ ಆರೋಪಿಗಳಂದ್ರೆ ರಿಸೀವರ್ ಹಾಗೂ ಕನ್ಸ್ಯೂಮರ್ ಈಗ ಯಾರು ಅಂತ ಕೂಡ ಮಾಹಿತಿಗಳನ್ನ ತಿಳ್ಕೊಂತಾ ಇದ್ದಾರೆ. ರಿಸೀವರ್ ಯಾರಾದ್ರೂ ಇಲ್ಲಿ ಕೊಟ್ಟಿರ್ತಕ್ಕಂಥ ವ್ಯಕ್ತಿಗಳಿದ್ರೆ ಅವರನ್ನ ಈಗಾಗಲೇ ಅರೆಸ್ಟ್ ಅನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಇನ್ನು ಈ ಡ್ರಗ್ಸ್ ಕನ್ಸ್ಯೂಮ್ ಮಾಡಿರ್ತಕ್ಕಂಥ ವ್ಯಕ್ತಿಗಳ ಒಂದು ಹೆಲ್ತ್ ಚೆಕ್ಅಪ್ ಮಾಡೋದಕ್ಕೆ ಈಗಾಗಲೇ ಹೊರಗಡೆಯಿಂದ ಟೀಮ್ ಅನ್ನ ಕರ್ಸಕ್ಕೆ ಕೂಡ SP ಸಿದ್ಧತೆ ಮಾಡಿರ್ತಕ್ಕಂಥ ಮಲ್ಲಿಕಾರ್ಜುನ್ ಬಾಲದಂಡೆ ಏನ್ ರೂರಲ್ SP ಇದ್ದಾರೆ ಅವರ ನೇತೃತ್ವದ ತಂಡ ವಹಿಸಿಕೊಂಡು ಈಗಾಗಲೇ ಹೆಬ್ಬಗುಡಿಗೆ FIR ಕೂಡ ದಾಖಲಾಗಿರ್ತಕ್ಕಂಥದ್ದು. ಯಾಕೆಂದ್ರೆ CCB ಅಧಿಕಾರಿಗಳು ದಾಳಿ ನಡೆಸಿದ ನಂತರ ಕೆಲವು ಮಾಹಿತಿಗಳನ್ನ ಹೆಬ್ಬಗುಡಿ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಆದಂತಹ IN ರೆಡ್ಡಿಗೂ ಕೂಡ ಮಾಹಿತಿಯನ್ನು ಶೇರ್ ಮಾಡಿರ್ತಕ್ಕಂಥದ್ದು. ಇದೇ ವೇಳೆಯಲ್ಲಿ ಬೆಳಗಿನ ಜಾವದಿಂದ ಇಲ್ಲಿವರೆಗೂ ಕೂಡ ಸುಮಾರು 6 ಗಂಟೆ 8 ಗಂಟೆಗಳ ತಾಸು ಸಾಕಷ್ಟು ಒಂದು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಒಳಗಡೆ ಏನು ಬರ್ತ್ಡೇ ಅಂದ್ರೆ ಹ್ಯಾಪಿ ಬರ್ಡೇ ಅಂತ ಹೇಳಿ ಒಂದು ಕೇಕ್ ಕಟಿಂಗ್ ಅನ್ನ ಏನಿತ್ತು ಅದ್ರ ವಿಚಾರವಾಗಿ ಕೂಡ ಸಾಕಷ್ಟು ಅಂದ್ರೆ ಬರ್ಡೇ ಯಾರ್ದು, ಯಾರಿಲ್ಲ ನಿಮ್ಮ ಆಯೋಜಕರು ಯಾರು ಅಂತ ಯಾಕಂದ್ರೆ ಕೆಲವು DJ ವಸ್ತುಗಳನ್ನು ಕೂಡ ಸೀಸ್ ಮಾಡಿರ್ತಕ್ಕಂಥದ್ದು. ಜನರೇಟರ್ ಆಗಿರ್ಬೋದು ಎಲ್ಲವನ್ನು ಕೂಡ ಈಗಾಗಲೇ ಸೀಸ್ ಮಾಡಿರ್ತಕ್ಕಂಥದ್ದು. ಸದ್ಯಕ್ಕೆ CCB ಅಧಿಕಾರಿಗಳು ಸಿಕ್ಕಿರ್ತಕ್ಕಂಥ ಪಿಲ್ಗಳು ಹಾಗೂ ವಶಕ್ಕೆ ಪಡೆದಂತ ಕೆಲವು ವ್ಯಕ್ತಿಗಳನ್ನ ಅವರ ಅಡ್ರೆಸ್ ಗಳನ್ನ ಸಹ ಒಂದು ಕಂಪ್ಲೀಟ್ ಆಗಿ ಮಾಹಿತಿಯನ್ನ ಪಡ್ಕೊಂಡು ವಿಚಾರಣೆ ನಡೆಸ್ತಾ ಇದ್ದಾರೆ. ಪೃಥ್ವಿ, ಓಕೆ, ಇಲ್ಲಿ ಈ ಸಂದರ್ಭದಲ್ಲಿ ಅಂದ್ರೆ ಇನ್ನೂ ಕೂಡ ಹೆಲ್ತ್ ಚೆಕಪ್ ಎಲ್ಲ ಆಗ್ಬೇಕಾಗಿದೆಯಲ್ಲ. ಒಬ್ಬರು ಶಾಸಕರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಆಂಧ್ರ ಮೂಲದ ಶಾಸಕರು ಅಂದ್ರೆ ಇಲ್ಲಿ ಅವರು ಇನ್ಫ್ಲುಯೆನ್ಸ್ ಮಾಡಿದಂತ ಹಿನ್ನೆಲೆಯಲ್ಲೇ ಪಾರ್ಟಿಯನ್ನ ಆಯೋಜನೆ ಮಾಡಲಾಗಿತ್ತು ಅಂತ. ಅವರನ್ನೇನಾದ್ರೂ ವಿಚಾರಣೆ ಮಾಡುವಂತ ಸಾಧ್ಯತೆ ಇದೆಯಾ? ಅವರನ್ನೇನಾದ್ರೂ ಸಂಪರ್ಕ ಮಾಡಿದ್ದಾರೆ ಪೊಲೀಸರು?
ಪೃಥ್ವಿ, ಖಂಡಿತವಾಗ್ಲೂ ಇಲ್ಲಿ ಕಾರಿನ ಮೇಲೆ ಸಿಕ್ಕಿತ್ತಂತ ಪಾಸ್ ಅನ್ನ ನೋಡಿದ್ರೆ 2003 ಅಂದ್ರೆ 2023 ಡಿಸೆಂಬರ್ ಎಕ್ಸ್ಪೈರಿ ಡೇಟ್ ಆಗಿರುವಂತಹ ಪಾಸ್ ಕಾರ್ ಮೇಲೆ ಸಿಕ್ಕಿತ್ತು. ಅವರು ಒಂದು ಶಾಸಕರಾಗಿರ್ತಕ್ಕಂಥದ್ದು, ಆಂಧ್ರದಲ್ಲಿ ಶಾಸಕರಾಗಿ ಅಂದ್ರೆ ಅಗ್ರಿಕಲ್ಚರ್ ಅಂಡ್ ಫುಡ್ ಅಂಡ್ ಸಪ್ಲೈ ಶಾಸಕರಾಗಿರೋದ್ರಿಂದ ಅವ್ರಿಗೆ ಏನಾದ್ರು ನೋಟಿಸ್ ಕೊಟ್ಟು ವಿಚಾರಣೆ ಕರೀತಾರೆ. ಯಾಕಂದ್ರೆ ಪಾಸ್ ಸಿಕ್ಕಿರುವ ಬೆನ್ನಲೆಯಲ್ಲಿ ಅವ್ರೇನಾದ್ರು ಆರ್ಗನೈಸ್ ಮಾಡಿದಾರೆ ಅಂತ ಪ್ರತಿಯೊಂದು ಮಾಹಿತಿಗಳನ್ನು ಕೂಡ ಪಡ್ಕೊಂತ ಇರ್ತಕ್ಕಂಥದ್ದು. ಇನ್ನು ಅದೇ ವಿಚಾರವಾಗಿ ಒಂದು ವೇಳೆ ಇಲ್ಲಿ ಅರೆಸ್ಟ್ ಆಗಿರೋ ವ್ಯಕ್ತಿಗಳು ಏನಾದ್ರು ಕನ್ಫರ್ಮೇಶನ್ ಅಥವಾ ಹೇಳಿಕೆಯನ್ನು ನೀಡಿದ್ರೆ ಖಂಡಿತವಾಗ್ಲೂ ಸಿಸಿಬಿ ಅಧಿಕಾರಿಗಳು ಆತನಿಗೆ ನೋಟಿಸ್ ಅನ್ನು ಕೊಟ್ಟು ವಿಚಾರಣೆ ಹಾಜರಿಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಅದಲ್ಲದೆ ಈಗ ಏನು GR ಫಾರ್ಮ್ ಹೌಸ್ ಅಧಿಕಾರಿ ಅಂದ್ರೆ ಓನರ್ ಏನಿದ್ದಾರೆ ಗೋಪಾಲ್ ರೆಡ್ಡಿ, ಅವರು ಹೇಳೋ ಪ್ರಕಾರ ನಮಗೆ ಬೇರೆಯವರಿಗೆ ನಾವು ಫಾರ್ಮ್ ಹೌಸ್ ಅನ್ನ ಬರ್ತ್ಡೇ ಪಾರ್ಟಿ ಅಂತ ಹೇಳಿ ಕೊಟ್ಟಿರ್ತಕ್ಕಂಥದ್ದು, ಈ ರೀತಿ ಆಗುತ್ತೆ ಅಂತ ಗೊತ್ತಿಲ್ಲ ಅಂತ ಹೇಳಿ ಪೊಲೀಸರು ಕೂಡ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇನ್ನು ವಿಚಾರಣೆ ಕೈಗೆತ್ತಿಕೊಂಡ ಸಿಸಿಬಿ ಅಧಿಕಾರಿಗಳು ಪ್ರತಿಯೊಂದು ಇಂಚಿಂಚು ಮಾಹಿತಿಗಳನ್ನು ಕೂಡ ಪಡಿತಾ ಇದ್ದಾರೆ. ಪೃಥ್ವಿ, ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.